ನಗರದ ಹಳೆಯ 100 ವರ್ಷದ ಪುಟ್ಟಮ್ಮನ ಛತ್ರ ಹಾಗೂ ಸುತ್ತಮುತ್ತಲ ಅಂಗಡಿಗಳನ್ನು ಕೆಡವಿ ಅಲ್ಲಿ ಹೈಟೆಕ್ ಅಂಗಡಿ ಮಳಿಗೆ ನಿರ್ಮಿಸುವ ವಿಷಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ಮೊದಲು ಬಾಕಿ ಇರುವ ಬಾಡಿಗೆ ಹಣವನ್ನು ವಸೂಲಿ ಮಾಡಿ ನಂತರ ಅಂಗಡಿ ಮಳಿಗೆಯ ನಿರ್ಮಾಣಕ್ಕೆ ಮುಂದಾಗಿ ಎಂದು ಸದಸ್ಯ ಎಸ್ಎಲ್ ರಂಗನಾಥ್ ಹೇಳಿದರು. ಶಾಸಕ ಟಿಬಿ ಜಯಚಂದ್ರ ಮಾತನಾಡಿ, ಬಾಡಿಗೆ ಹಣ ವಸೂಲಿ ನಂತರವೇ ಹೊಸ ಅಂಗಡಿ ಮಳಿಗೆ ನಿರ್ಮಾಣ ಮಾಡಿ ಎಂದು ಸೂಚಿಸಿದರು. ನಾರಾಯಣಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಗ್ಲಾಸ್ ಹೌಸ್ ನಿರ್ಮಾಣದ ವಿಷಯ ಪ್ರಸ್ತಾವನೆ ಆದಾಗ ಸದಸ್ಯ ಅಂಜಿನಪ್ಪ ಮಾತನಾಡಿ, ನಮ್ಮ ಜೆಡಿಎಸ್ ನಾಯಕ ಬಿ ಸತ್ಯನಾರಾಯಣ ರವರ ಹೆಸರನ್ನ ಗ್ಲಾಸ್ ಹೌಸ್ಗೆ ಇಡಬೇಕೆಂದು ಒತ್ತಾಯಿಸಿದರು. ಹಿಂದೆ ಯಾಕಂದ್ರೆ ಅವರು ಅವಾಗಲೇ ಡೆವಲಪ್ ಮಾಡ್ಬೇಕಂತ ಇದ್ರು ಸಾಹೇಬರು, ಅವ್ರಿಗೆ ಕಡೆ ಬಂದು ನಾವು ಅಧ್ಯಕ್ಷರಿದ್ದಾಗ ಇವರು MLA ನಮ್ಮ ರಾಜಗೌಡರು ಇದ್ದಾಗ ನಾವು ಗ್ಲಾಸ್ ಹೌಸ್ಗೆ ಇದೇ ಮೀಟಿಂಗ್ ನಾಗ ಸಭೆ ಕರೆದು ಗ್ಲಾಸ್ ಹೌಸ್ ಮಾಡ್ಬೇಕಂತ ರೆಡಿ ಮಾಡ್ಕೊಂತೀವಣ್ಣ. ಅದು ನಮ್ಮ ದಿವಂಗತ ಸತ್ಯನಾರಾಯಣ ಹೆಸರು ಇಡಬೇಕು ಅಂತಂದು ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡ್ಕೊಂಡು ಏನ್ ಮಾಡ್ತೀವಿ, ಎಲೆಕ್ಷನ್ ಬಂದ್ಬಿಡ್ತೀವಿ. ನಿಮ್ ಎಲೆಕ್ಷನ್ ಬಂದ್ಬಿಟ್ಟು ನಿಮ್ ಗೆದ್ರಿ, ನಿಮ್ ಅದೃಷ್ಟ ಐತಿ ನೀವು ಗೆದ್ರಿ. ಇಲ್ಲ ಬಂದು ವಿಷಯದ ಗ್ಲಾಸ್ ಹೌಸ್ ಮಾಡಿ ದಿವಂಗತ ಸತ್ಯನಾರಾಯಣ ಹೆಸರು 100% ಪರಿಸ್ಥಿತಿ, ಅದ್ರಾಗೇನು ಎರಡು ಮಾತಿಲ್ಲ. ಈಗ ದಯಮಾಡಿ ಗ್ಲಾಸ್ ಹೌಸ್ ನಿಮ್ಮ ಕೈಯಾರೆ ಮಾಡಿಸಿ ದಯಮಾಡಿ ದಿವಂಗತ ಸತ್ಯನಾರಾಯಣ ಹೆಸರೇ ಇಡಬೇಕು. ದೇವರ ಹೆಸರು ಜೊತೆಗೆ ಬೇಕು ಇಡ್ರಿ, ಬೇಡನಲ್ಲ. ಆದ್ರೆ ಅವತ್ತೇ ನಮ್ದು ಆಸೆ ಇತ್ತು. ಕೇಳ್ರಿ, ಎಲ್ಲ 31 ಜನ ಇದೀವಿ. ನಾನೇ ತೀರ್ಮಾನ ಮಾಡಿದ್ದೆ, ಒಂದೇ ಒಂದು ಮುದ್ರೆ ಒಂದು ಇಂಚು ಜಾಗ ಕೊಡಬಾರ್ದು ತೀರ್ಮಾನ ಮಾಡಿದ್ದೆ. ಈಗ ನಮಗೆ ಜಾಗ ಸಿಗೋದು ಕಷ್ಟ ಇದೆ, ಅದನ್ನ ಸ್ವಲ್ಪ ತಿಳ್ಕೊಳ್ಳಿ. ಅಲ್ಲ, ನೀವು ಮನಸ್ಸು ಮಾಡಿದ್ರೆ ಈಗ ತಹಸೀಲ್ದಾರ್ ಸಾಹೇಬ್ ಇಲ್ಲೇ ಆದರೆ ಆ ತಹಸೀಲ್ದಾರ್ ಸಾಹೇಬ್ರಿಂದ ನಾವು ನಗರಸಭೆಗೆ ಹಸ್ತಾಂತರ ಮಾಡಿ ಅದನ್ನ ಗ್ಲಾಸ್ ಹೌಸ್ ಮಾಡಿ ಸತ್ಯನಾರಾಯಣ ಹೆಸರು ಇಡಲೇಬೇಕು. ಎರಡನೇದು, ಈಗ ಇದು ಅಲಾಟ್ಮೆಂಟ್ ಮಾಡಿ ಹಾಕಿದೀವಣ್ಣ. ನಾನು ಮುಂದಲ್ಲಿ ಒಂದೊಂದು ಇಂಚು ಜಾಗನೂ ಇಂಪಾರ್ಟೆಂಟ್ ಆಗ್ತದೆ. ಆ ಕಾರಣಕ್ಕೆ ಕೊಡಬಾರ್ದು, ದೇವಸ್ಥಾನಗಳ ಜಾಗನೇ ಆ ಕಾರಣಕ್ಕೆ ಕೊಡಬಾರ್ದು ತೀರ್ಮಾನ ಮಾಡಿ ಕೊಡೋಕೆ ಬರಲ್ಲ ನಿಮಗೆ. ಈಗ ನೀವೇನು ಮಾಡಿದ್ರೆ ಸ್ಪೆಷಲ್ ಪ್ರಾವಿಷನ್ ಅದು ನಾವೆಲ್ಲ ಬೆಂಗಳೂರು ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಇದನ್ನು ಪ್ರಪೋಸಲ್ ಕಳಿಸಿ ರೆಸೊಲ್ಯೂಷನ್ ಮಾಡಿ ಪ್ರಪೋಸಲ್ ಕಳಿಸಿದ್ರೆ ಅದು ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಗೌರ್ಮೆಂಟ್ಗೆ ಹೋಗಿ ಅಪ್ರೂವ್ ಆಗಬೇಕು, ಇಲ್ಲ ಕ್ಯಾಬಿನೆಟ್ಗೆ ಹೋಗ್ತಾರೆ. ನಿಮ್ಗೆ ಅಸಾಧ್ಯ ಯಾವ್ದು ಪದೇ ಪದೇ ಕೇಳಿಸ್ಕೊಳ್ತಾರೆ, ಕೇಳ್ತದೆ. ನಮ್ ಸಾಹೇಬ್ರ ಹೆಸರು ಬಂದಂತ ಮತ್ತೆ ನೀವು ಡಿಲೇ ಮಾಡಕ್ ಹೋಗ್ಬೇಡ್ರಿ. ಯಾವ್ದೇ ಕಾರಣ ಗ್ಲಾಸ್ ಹೌಸ್ ಆಗ್ಲೇಬೇಕು, ಅವ್ರ ಹೆಸರು ಇಡ್ಲೇಬೇಕು. ಆದ್ರೂ ಸಹ ನಾವು ಮುಂದೆ ನೋಡ ನಾವಿರೋ ತನಕ ನಿಮ್ದು ಸಹ ಹೆಸರು ಇಡಿಸ್ತೀವಿ ಟೌನ್ಗೆ. ಯಾಕೆ ಗೊತ್ತಾ, ನೀವು ಒಳ್ಳೆ ಕೆಲಸ ಮಾಡಿದಿರಿ, ಅದ್ರಾಗ ಎರಡು ಮಾತಿಲ್ಲ. ಮೂರ್ತಿ ಮಾಡ್ತೀವಿ, ಹಂಗೆ ನಮ್ಮ ಸೊಸೆ ಮರ್ಯಾಗಿಲ್ಲ, ಮಾಡ್ಲೇಬೇಕು. ಒಪ್ಪಿಗೆ ಸಾಹೇಬ್ರು ಕೇಸನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಬೇಕಾದ ಸ್ಟಾರ್ಟ್ ಮಾಡಿದ್ದು ನಾನು, ಸುಪ್ರೀಂ ಕೋರ್ಟ್ ನಲ್ಲಿ ಗೆದ್ದಿರೋರು ನಾವು. ಅದು ಲಾಭ ಆಗೋದು ಸ್ಥಿರಕ್ಕೆ ಇದಾಗ್ಲೇಬೇಕು, ಸತ್ಯನಾರಾಯಣ ಹೆಸರು ಇಡ್ಲೇಬೇಕು. ಗ್ಲಾಸ್ ಹೌಸ್ ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ, ಯಾಕಂದ್ರೆ ನಮ್ಮ ಸಾಹೇಬರು ಹಿಂದಿಂದ ಅದಕ್ಕೆ ತುಂಬಾ ಅದನ್ನ ಯೋಚನೆ ಹಾಕೊಂಡಿದ್ರು. ಅದೇನೋ ಸ್ವಲ್ಪ ಅಡೆತಡೆ ಬಂತು, ಅದು ಮಂತ್ರಿ ಅದು ಕೂಡ. ಅದು ನಮ್ಮ ಶಿರಾ ತಾಲೂಕಿನ ಒಂದು ಕಳಸ, ಅದು ನಾರಾಯಣಸ್ವಾಮಿ ಕಲ್ಯಾಣ ಅದು ಗ್ಲಾಸ್ ಹೌಸ್ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ. ನಿಜಕ್ಕೂ ಕೂಡ ಇದೇನೋ ನಾರಾಯಣಸ್ವಾಮಿ ಕಲ್ಯಾಣ ಅದಾದ್ಮೇಲೆ ಇದನ್ನ ನೆಲಸಮ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನನಗೆ ಅದಕ್ಕಿಂತ ಮುಂಚೆ ಏನಿವಾಗ ನೀವು ಈಗ ನಮ್ಮ ನಗರಸಭೆ ದುಡ್ಡುಗಳನ್ನ ತಗೊಂಡೋಗಲ್ಲ ಹಾಕಿ ಬೇರೆ ಬೇರೆ ಯಾರಿಗಾದ್ರೂ ಬಾಡಿಗೆ ಕೊಟ್ಟು, ಇವಾಗ ನೀವೇನು 5-6 ಕೋಟಿ ಬ್ಯಾಲೆನ್ಸ್ ಹಂಗೆ ನಿಲ್ಸ್ಕೊಂಡಿದ್ದೀರಲ್ಲ, ಆ ಥರ ಆಗಂಗಿದ್ರೆ ಬೇಡ. ಯಾಕಂದ್ರೆ ನಮ್ಮ ದುಡ್ಡುಗಳು ತಗೊಂಡೋಗಿ ಅಲ್ಲಿ ಹಾಕೋದು, ನೀವು ಯಾರಿಗೂ ಇವತ್ತು ಚೆಕ್ ಮಾಡಿ ಒಬ್ಬೊಬ್ಬ 10 ಲಕ್ಷ 12 ಲಕ್ಷ 15 ಲಕ್ಷ ಬ್ಯಾಲೆನ್ಸ್ ಇದ್ರೆ ನೀವು ಬೇಕು ಅಂತ ಅದನ್ನ ಕೆಲಸ ಮಾಡ್ತಾ ಇದ್ದೀರಾ. ಸುಮ್ಮನೆ ನಮ್ಮ ಸಾಮಾನ್ಯರ ಹತ್ರ ದುಡ್ಡಿರುತ್ತೆ ಬಿಡಿ, ಸುಮ್ಮನೆ ಅವ್ರನ್ನ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇಂಥವಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಸುಮ್ಮನೆ ಯಾಕೆ ಅವಕಾಶ ಮಾಡ್ಕೊಡ್ತಿರೋದಕ್ಕೆ. ಆಲ್ರೆಡಿ ಅದು ಯಥೇಚ್ಛ ದುಡ್ಡಿದೆ ಅಂತ ತಗೊಂಡೋಗಿ ಅಲ್ಲಿ ವಾಣಿಜ್ಯ ಮನೆಗೆ ಮಾಡ್ತೀರಾ, ಯಾರಿಗೋ ಕೊಡ್ತೀರಾ, ಹಿಂಗೆ 10-15 ಲಕ್ಷ 20 ಲಕ್ಷ ಬ್ಯಾಲೆನ್ಸ್ ನಿಲ್ಲಿಸ್ತೀರಾ, ವಸೂಲಿ ಮಾಡಲ್ಲ ನೀವು. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಮ್ ಜಾಗ ಮಾತ್ರ ಅವರಿಗೆ ಕೊಡೋದು. 20 ವರ್ಷ ಬೇಕಾದ್ರೆ ಅವರು ನಾವು ನಗರಸಭೆಗೆ ತಿಂಗಳು ಬಡ್ಡಿ ಬರ್ತಾ ಇರುತ್ತೆ. ನೀವೇನು ಅದನ್ನ ಯಾಮಾರ್ಸ್ ಮಾಡಿ, ತಿಂಗಳು ನಗರಸಭೆಗೆ ಬಡ್ಡಿ ಬರ್ತಾ ಇರುತ್ತೆ. ಯಾವುದೇ ದುಡ್ಡಾಗಲಿ ರಾಮಣ್ಣ ಹೇಳ್ಬೋದು ಅದು. ಆದ್ರೆ ಏನಾಗುತ್ತೆ, ನೀವು ಕನ್ನಡ ಕಟ್ಟಿ ಒಂದು ಎಲ್ಲವನ್ನು ಕಡೆ ಹೇಳೋದ್ರಿಂದ ಆಗ್ತಾ ಇದೆ. ನೀವು ಇಲ್ಲಿವರೆಗೆ ಬಾಡಿಗೆ ವಸೂಲಿ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ಪುರುಷಾರ್ಥಕ್ಕೆ ಕಟ್ಟಬೇಕು ಇದನ್ನ ಯೋಚನೆ ಮಾಡಲ್ಲ. ನೀವು ಮೊದಲು ವಸೂಲು ಮಾಡಿ ಅದನ್ನ
ಸಾಮಾನ್ಯರು ಒಂದ್ ತಿಂಗಳು ಅಲ್ಲ, ಒಂದ್ ನಿಮಿಷ ಸಾಮಾನ್ಯರು ಮನೆ ಕಂದಾಯ ಒಂದ್ ತಿಂಗಳು ನಿಲ್ಸಿದ್ರೆ ಅದಕ್ಕೆ ಈಸತ್ ಕೊಡಲ್ಲ. ಅಲ್ಲಲ್ಲ 15 ಲಕ್ಷ 20 ಲಕ್ಷ ವಾಣಿಜ್ಯ ಮಾಡಿದ್ರು ಬಾಕಿ ಇರ್ತಾರೆ, ಅವ್ರಿಗೆಲ್ಲ ವರ್ಷಕ್ಕೊಂದ್ಸಲಿ ರಿನ್ಯೂವಲ್ ಆಗ್ತಾ ಇದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ವರ್ಷ ಒಂದ್ಸಲಿ ರಿನ್ಯೂವಲ್ ಆಗ್ಬೇಕು. ಹೆಂಗಾಗುತ್ತೆ ಅದು ಬಾಕಿ ಇಟ್ಕೊಂಡು? ಮಾಡಿಲ್ಲ ಅಲ್ಲ, ವರ್ಷಕ್ಕೊಂದ್ಸಲಿ ರಿನ್ಯೂವಲ್ ಆಗದೆ ಅವ್ರ ಲೈಸೆನ್ಸ್ ರಿನ್ಯೂವಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಸುಮ್ಮನೆ ಸುಳ್ಳು ಹೇಳ್ಬೇಡಿ. ಅಲ್ಲ, ಇಲ್ಲೇ ನೋಡಿ ಮಂತ್ರಿಗಳಿದ್ದಾರೆ, ಅವ್ರ ಮುಂದೆ ಸುಳ್ಳು ಮಾತಾಡ್ಬೇಡಿ. ಕೊಟ್ಟಿಲ್ಲ ಅದು ಓನರ್ ಸೈನ್ ಹಾಕಿ ಹೆಂಗ್ ನಡೆಯುತ್ತೆ? ಓನರ್ ನಾವೇ ಗೊತ್ತಾ ನಿಮ್ಗೆ? ಓನರ್ ನಗರಸಭೆನೆ. ಮೀಟಿಂಗ್ ಬಂದಾಗಲೇ ವಾರ್ನಿಂಗ್ ಟೈಮ್ ಕೊಟ್ಟಿದ್ವಿ ಸರ್. ಇಷ್ಟು ತಿಂಗಳಾದ್ಮೇಲೆ ಒಂದು 3 to 4 months ಅಲ್ಲಿ ರಿಕವರ್ ಆಗ್ಲಿಲ್ಲ ಅಂದ್ರೆ ಲಾಕ್ ಮಾಡಿಸಿ ಅಂತ ನೀವು ಕಂಡೀಷನ್ ಆಗಿ ಹೇಳಿದ್ರಿ. ಅದು ಇವತ್ತಿನವರೆಗೂ ಯಾರು ಮಾಡಿಲ್ಲ ಸರ್ ಆ ಕೆಲಸನ. ಇವಾಗ ಅಷ್ಟೇ ಮೀಟಿಂಗ್ ಅಲ್ಲಿ ಕೇಳ್ತಾರೆ, ಯಾರು ಎಲ್ಲ ಹೋಗಿದ್ದಾರೆ, 2-3 ದಿವಸ ಹೋಗ್ತಾ ಇದ್ದಾರೆ, ಶೂಟಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಕ್ಲಿಯರ್ ಮಾಡ್ಸೋಣ ಮಾಡಿ. ಹೆಚ್ಚಿನ ಖರ್ಚು ಬೇಡ, ಬಾಕಿ ವಸೂಲು ಮಾಡಿ ಅಷ್ಟೇ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ಏನ್ ಗೊತ್ತಾ, ಬಾಡಿಗೆನ ಆಫೀಸ್ ಇಂದ ವಸೂಲಿ ಮಾಡ್ತಾವ್ರೆ, ಬೀಗನು ಹಾಕಿದ್ದಾರೆ, 4 ಕೋಟಿ ಕಲೆಕ್ಷನ್ ಆಗೈತೆ. ನೀನು ಈ ರಿನ್ಯೂವಲ್ ಬಗ್ಗೆ ಕೇಳಿದೆ, ಕಂದಾಯ ಉಳಿಸ್ಕೊಂಡು ನಾವು ಬಾಡಿಗೆ ಬ್ಯಾಲೆನ್ಸ್ ಉಳಿಸ್ಕೊಂಡು ರಿನ್ಯೂವಲ್ ಮಾಡಕ್ ಆಗ್ತಾ ಇಲ್ಲ. ಒಂದ್ ನಿಮಿಷ ಅಣ್ಣ, ಅದಕ್ಕೆ ಎಲ್ಲ 36 ಸದಸ್ಯರು ಒಟ್ಟಾಗಿ ಬಂದು ಅಂಗಡಿ ಬಳಿಯವರ ಹತ್ರ ನಿಂತ್ಕೊಂಡು ಬೀಗ ಹಾಕಿ ನಾವು ವಸೂಲಿ ಮಾಡ್ಬೇಕು. ನಮ್ದು ಜವಾಬ್ದಾರಿ ಇರುತ್ತಲ್ವಾ, ನಾವು ಹೋಗಲ್ವಾ? ಬೇಡ ಹೇಳ್ಬಾರ್ದು ಸಭೆಯಲ್ಲಿ, ಬೇಡ ಸಭೆ ಬೇಡ ಬಿಡು, ನಿಮ್ಗೆ ಸರ್ವೋದ ಅಧಿಕಾರ ಇದೆ. ಮೊನ್ನೆ ಜಾಸ್ತಿ ಕಳಿಸಿದ್ದೆ. ಮೊನ್ನೆ ಓನರ್ಸ್ಗೆ ನಾನೇ ಹೇಳಿದ್ದೀನಿ ಖುದ್ದಾಗಿ, ಎಲ್ಲರೂ ಬೇಗ ಕಟ್ಟಿ ಅಂತ ನಾನು ಹೇಳ್ತಾ ಇದ್ದೀನಿ. ಮಾಡ್ತಾ